ನೀವು ಪ್ರೀತಿಸಿದ ಹುಡುಗಿ ಹೆಸರು ಏನಾದ್ರೂ ಸುಧಾ ಅಂತ ಇದ್ರೆ ಈ ವಿಡಿಯೋ ನಿಮಗಾಗಿ. ಏ ಸುಧಾ, ತೆರೆದ ನೋಡೊಮ್ಮೆ ಮನಸ್ಸಿನ ಕದ, ಅಲ್ಲಿರುವೆ ನೀ ಸದಾ. 50,000 ಫಾಲೋವರ್ಸ್ ಮಾಡೋದಕ್ಕೆ 2 ವರ್ಷ ಟೈಮ್ ತಗೊಂಡು 1 ಲಕ್ಷ ಮಾಡೋದಕ್ಕೆ ಜಸ್ಟ್ 2 ವೀಕ್ಸ್. ಕರಿಮಣಿ ಮಾಲೀಕ ಸಾಂಗಿನ ಸಾಧ್ಯ ಆಗಿದೆ. ಅದರಲ್ಲಿ 1,20,000 ಜನ ಫಾಲೋವರ್ಸ್ ಬಂದಿರೋದು ನಿಮಗೆ. ಅದಷ್ಟ ಕರಿಮಣಿ ಮಾಲೀಕನ ಕೊಡುಗೆ. ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ಇದು ನಿಮ್ಮ ಮನೆ? ಈಗ ಇದು ನಮ್ಮ ಮನೆ, ಹಂಚಿನ ಮನೆ. ಹಳೆ ಮನೆಗಳು, ಅದೇ ಗೋಡೆಗೆ ಅದೇ ಸುಣ್ಣ. ಸದ್ಯಕ್ಕೆ ಫೋಟೋಗ್ರಾಫರ್. ಇದಕ್ಕೂ ಮುಂಚೆ ಏನು ವರ್ಕ್ ಮಾಡ್ತಿದ್ರಿ? ಇದಕ್ಕೂ ಮುಂಚೆ ನಾನು ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಸೆಟ್ ಬಾಯ್ ಕೆಲಸ ಮಾಡ್ತಿದ್ದೆ. ಅಂದ್ರೆ ಇಂಡಸ್ಟ್ರಿ ಟಚ್ ಇದೆ. 6 ವರ್ಷ ಇದ್ದೆ ಅಲ್ಲಿ. 6 ವರ್ಷ ಇದ್ದೆ ಅಲ್ಲಿ. ಅದೇ 15 ದಿನ ಕೆಲಸ ಇದ್ರೆ 15 ದಿನ ಕೆಲಸ ಇರಲ್ಲ. ಶೂಟಿಂಗ್ ಇದ್ರೆ ಬಿರಿಯಾನಿ, ಇಲ್ಲ ಅಂದ್ರೆ ಚಿತ್ತನಿಗೂ ಗತಿ ಇರಲ್ಲ. ಹಂಗ ಆಮೇಲೆ ಅನಿಸಿತು, ಇದು ಎಷ್ಟು ದಿನ ಹಿಂಗೆ ಮಾಡ್ಕೊಂತ ಹೋದ್ರು ಎಷ್ಟೇ ಇದು ಹಣೆ ಬರ. ಇಲ್ಲೇ ನಾವು ಕ್ಲಿಕ್ ಲಕ್ಷಣಗಳಿಗೆ ಕಾಣಿಸ್ತಾರಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವೇ ಆಗ್ಲಿ ಒಂದು ಯೂಟ್ಯೂಬರ್, ನಾನು ಹೋಗಿ ಇಲ್ಲಿ ಮಾಡ್ತಿದ್ದೀನಿ, ಕ್ಲಿಕ್ ಆಗಿ ನಿಮ್ಮೊಂದು ಸೆನ್ಸ್ ಹೊಡಿ, ಹೋಗಿ ಕ್ಲಿಕ್ ಆಗ್ತಿದ್ದೀನಿ, ವರ್ಕೌಟ್ ಆಗುತ್ತೆ. ಹಂಗೆ ನಮಗೆ ಅನಿಸುತ್ತಲ್ಲಿ ಈ ಕೆಲಸದಲ್ಲಿ ಇದೆಯಾ ಲೈಫ್ ಇಲ್ಲ, ಕ್ಲಿಕ್ ಆಗ್ತಿಲ್ಲ ಅಂದಾಗ ಸರಿ ಏನ್ ಮಾಡೋದು, ಊರ್ ಕಡೆ ಹೋಗೋಣ. ಹಂಗಂದ್ರೆ ಅಲ್ಲಿ ಸ್ವಲ್ಪ ಫೋಟೋಗ್ರಫಿ ಅಂದ್ರೆ ಕ್ಯಾಮ್ರಾ ಎಲ್ಲ ಗೊತ್ತಿತ್ತು, ಎಡಿಟಿಂಗ್ ಎಲ್ಲ ನೋಡ್ಕೊಂಡಿದ್ದೆ. ಗೊತ್ತಿತ್ತು ಎಡಿಟಿಂಗ್ ಅಲ್ಲೇ ನೋಡ್ಕೊಂಡಿದ್ದು ಹೋಗಿ. ಎಲ್ಲಿ? ಬೆಂಗಳೂರಲ್ಲಿ ಎಡಿಟಿಂಗ್ ಆಫೀಸ್ಗೆ ಹೋಗ್ತಿದ್ವಲ್ಲ, ಹಿಂಗೆ ಎಡಿಟಿಂಗು, ಈ ತರ ಕ್ಯಾಮ್ರಾ ಹಂಗೆ ಐಎಸ್ ಅಂದ್ರೇನು, ಸೆಟರ್ ಸ್ಪೀಡ್ ಅಂದ್ರೇನು, ಇದೆಲ್ಲ ಅಲ್ಲೇ ನೋಡ್ಕೊಂಡಿದ್ದು. ಹೋಗಿ ಕೆಲವೊಂದು ಐಡಿಯಾ ಬಂತ. ಸರಿ ಊರ್ ಕಡೆ ಬಂದು ಇಲ್ಲೇ ನನ್ನ ಫ್ರೆಂಡ್ ಒಬ್ಬ ಪ್ರವೀಣ್ ಅಂತ ಇದ್ದಾನೆ, ಅವನಿಂದ ನಾನು ಇಲ್ಲೇ ಊರ ಖಾಲಿ ಕುಂತೆ ಮಾಡ್ತಿ, ಬಾರ್ಲಿ ಫೋಟೋಗ್ರಫಿನಾರ ಮಾಡು ಅಂತ. ನನಗೆ ಸ್ಟಾರ್ಟಿಂಗ್ ಫೋಟೋಗ್ರಫಿ ಹೋಗೋದಕ್ಕೆ ಒಂಥರ ಏನೋ, ನಾವು ಇಂಡಸ್ಟ್ರಿಗೆ ಇದು ಬಂದಿರೋದ ಫೋಟೋಗ್ರಫಿ ಇವಾಗ ಬೇಡ ಹಂಗಂದು 1 ವರ್ಷ ಅಂದಿದ್ದೆ. ಆಮೇಲೆ ಕೊನೆಗೂ ಏನಾಯ್ತು ಅಂದ್ರೆ ಯಾವುದೇ ವಿಷಯ ಆಗಲಿ ನಮಗೆ ಅನಿಸ್ಬೇಕು ಹೋಗ್ಬೇಕಂತ. ಈಗ ಯಾರೋ ಕರೆದ್ರಂದಾಗ ಅವಾಗ ಅನ್ಸಲ್ಲ ನಮಗೆ, ನಾವು ಅದ್ರ ಇನ್ನೇನು ಆಗ್ತಾ ಇಲ್ಲಪ್ಪ, ಅದನ್ನಾದ್ರೂ ಮಾಡೋಣ ಅಂತ ಅನ್ಸುತ್ತೆ ನಮ್ಗೆ. ಅಂದ್ರೆ ಹೊಟ್ಟೆ ಹಸು. ಸರಿ ಆಯ್ತು ಅಂತೇಳಿ ಹೋದೆ ಫೋಟೋಗ್ರಫಿಗೆ. ಅಲ್ಲಿಂದ ಈಗ ಫೋಟೋಗ್ರಫಿ ಸ್ಟುಡಿಯೋ ಮಾಡ್ಕೋಬೇಕು. ಹಂಗೆ ಆರ್ಡರ್ ಹುಡ್ಕೊಂತೀನಿ. ಎಲ್ಲ ನಮ್ಮ ಇಲ್ಲಿ ಹತ್ರದಲ್ಲಿ ನಿಯರ್ ದಾವಣಗೆರೆ ಹತ್ರ ಆಗುತ್ತೆ. ಎಲ್ಲ ಅಲ್ಲೇ ಎಡಿಟಿಂಗು, ಆಲ್ಬಮ್ ಡಿಸೈನ್ ಅಲ್ಲೇ ಕೊಡೋದು. ಇಲ್ಲಿ ಸುತ್ತಮುತ್ತ ಹಳ್ಳಿಲಿ ಹೋಗ್ತೀರಾ? ಸುತ್ತಮುತ್ತ ಹಳ್ಳಿ ಮದುವೆ ಫೋಟೋ. ಬಟ್ ಸೀಸನ್ ಇರುತ್ತೆ ಎಲ್ಲ ಟೈಮಲ್ಲಿ ಸೀಸನ್ ಎಲ್ಲಿರುತ್ತೆ ಬ್ರೋ? 4 ತಿಂಗಳ ಸೀಸನ್ ಇದ್ರೆ 4 ತಿಂಗಳ ಸೀಸನ್ ಅಲ್ಲ. ಅದು 4 ತಿಂಗಳಲ್ಲಿ ಕಂಟಿನ್ಯೂಸ್ ಸಿಗಲ್ಲ. ಕೆಲವೊಂದು ಏನೋ ತಿಂಗಳಿಗೆ 1-2 ಓನ್ ಆರ್ಡರ್ ಸಿಗ್ತಾವೆ. ಇಲ್ಲಾಂದ್ರೆ ಸಬ್ ಆರ್ಡರ್ ಜಾಸ್ತಿ. ಇನ್ನೊಬ್ರಿಗೆ ಯಾರೋ ಹಿಡ್ಕೊಂಡಿರ್ತಾರೆ, ಅವ್ರಿಗೆ ಪೇಮೆಂಟ್ ಹೋಗಿ 1-2 ದಿನ ಕೆಲಸ ಮಾಡ್ಕೊಟ್ಟು ಬರೋದು. ಅದೇನು ಅಷ್ಟೊಂದು ಸಾಲ್ತಾ ಇಲ್ಲ. ನೋಡೋಣ. ಹೊಲ ಇದೆ, ಅದು ಹೊಲನೂ ಕೈ ಹಿಡಿತಾ ಇಲ್ಲ. ಈ ಮಳೆಗಾಲಿಲ್ಲ, ಏನಿಲ್ಲ, ನೀರಾವರಿನೂ ಇಲ್ಲ. ಬೋರ್ ಹಾಕ್ಸಿದ್ವಿ 1-2, ಯಾವ ಬೋರು ಬೀಳಿಲ್ಲ. ಒಳ್ಳೆ ಉದ್ಯೋಗ, ನಂಗೆ ಆಯ್ತು ಸೆಟಲ್ಡ್ ಆಗಿದ್ದೀನಿ ಅಂತ ಆತರ ಇಲ್ಲ ಪರಿಸ್ಥಿತಿ. ಇನ್ನು ಪರಿಸ್ಥಿತಿ ಸೆಟಲ್ ಇಲ್ಲ ಬ್ರೋ. ನಾವು ವಯಸ್ಸು ಇಷ್ಟ ಆಯ್ತು, ಇನ್ನು ಸೆಟಲ್ ಇನ್ನು ಯಾವಾಗ ಕಾಣ್ತೀವಿ ನನಗೆ ಗೊತ್ತಿಲ್ಲ. ಮನೇಲಿ ಅದೇ ಚಿಂತೆ ಆಗ್ಬಿಡುತ್ತೆ. ಅವಾಗ ಅಪ್ಪಗೂ ಈ ವಯಸ್ಸಿಗೆ ಬಂದಾನ, ಮದುವೆ ಮಾಡೋಕು, ಮನೆ ಇಲ್ಲ, ಇವ್ ನೋಡ್ರಿ ವಿಡಿಯೋ ಮಾಡ್ಕೊಂತ ಹೊಂಟಾನ, ಅದರಿಂದ 1 ರೂಪಾಯಿ ಆದೇ ಇಲ್ಲ. ಏನ್ ಮಾಡ್ತೋ ಈ ಹುಡುಗ, ಏನೋ ಹೋಗ್ಲಿ ಬಿಡು, ಅವ್ನು ಹಣೆ ಬರ್ದಂಗೆ ಆಕತ್ತಂತ ಅವ್ರು ಸುಮ್ಮನೆ ಆಗ್ಬಿಟ್ಟಾರೆ. ನಾನು ಹಿಂಗೆ ಹೊಂಟೀನಿ, ನೋಡೋಣ ಆಗುತ್ತೆ, ಒಂದೊಂದಿನ ಕೈ ಹಿಡಿತೆ ಅಂತ ಹಿಂಗೆ ಹೊಂಟಿ. ಈ ವೈರಲ್ ಆಗಿದೆ, ಅದು ಅರ್ನಿಂಗ್ ಆಗುವಂಥದ್ದು ಯಾವುದು ಆಗಿಲ್ಲ. ಮುಂದಿನ ದಿನಗಳೇನಾದ್ರೂ ಅವಕಾಶ ಬರ್ಬೋದು ಅಂತ ಅದಕ್ಕೂ ಕಾಯ್ತದೆ. ಬಟ್ ವಿದ್ಯಾಭ್ಯಾಸ ಏನು? ನಾನು ಕಾಮರ್ಸ್ ಸ್ಟೂಡೆಂಟ್, BCom ಕಂಪ್ಲೀಟ್ ಆಗಿದ್ರೆ. ಬಟ್ ನೀವು BCom ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದು ಜಾಬ್ ಹೋಗಿಲ್ಲ? ಇಲ್ಲ, ಯಾವ್ದು ನನ್ನ ತಲೆಯಲ್ಲಿ ಇರಲೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ನಾನು ಏನೋ ಓದಿಸ್ತಾ ಇದ್ದಾರೆ, ಹೋಗೋಣ ಅಂತ ಹೋಗಿದ್ದೆ. ಡಿಗ್ರಿ ಬಿಟ್ರೆ ತಲೆ ಇಂಟ್ರೆಸ್ಟ್ ಎಲ್ಲ ಇಂಡಸ್ಟ್ರಿ ಕಡೆ, ಡೈರೆಕ್ಟರ್ ಆಗ್ಬೇಕು, ದೊಡ್ಡ ಸಿನಿಮಾ ಮಾಡ್ಬೇಕು, ಅಲ್ಲೂ ಇಂಡಸ್ಟ್ರಿ ಅದ. ಹಂಗೆ ಹೋದ್ಮೇಲೆ ಅಲ್ಲಿ ರಿಯಾಲಿಟಿ ಗೊತ್ತಾಯ್ತು. ಬಡವ್ರ ಮಕ್ಕಳಿಗೆಲ್ಲಪ್ಪ ಇದು ಗೊತ್ತಾಯ್ತು. ಸಾಕಾಗಿ ಕಡೆ ಬಂದೆ. 6 ವರ್ಷ ಅಲ್ಲೇ ಇದ್ದೆ. 6 ವರ್ಷ. ನಿಮ್ಗೆ ಅಲ್ಲಿ ಸಿಗ್ತಾ ಇದ್ದಿದ್ದು ಸಂಬಳ ಪರ್ ಡೇ ಕೆಲವರು 800 ಕೊಡೋರು, 1000 ಕೊಡೋರು. ನೈಟ್ ಎಲ್ಲ ಬೆಳಗ್ಗೆ 5 ಗಂಟೆ ಕೆಲವರು 2 ಶೂಟಿಗೆ ಹೋಗ್ತಿದ್ವಿ. ಬೆಳಗ್ಗೆ 5 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆ ಹೊತ್ತು ಬರೋದು. ಕೆಲವರು ಪೇಮೆಂಟ್ ಕೊಡ್ತಿರ್ಲಿಲ್ಲ. ಏನ್ ಮಾಡೋದು? ಜಾಸ್ತಿ ಹಣ ಪೇಮೆಂಟ್ ಅಂದ್ರೆ ಅವ್ರು ಕರಿತಾ ಇರಲಿಲ್ಲ. ಇವ್ನು ಯಾಕೆ ಪೇಮೆಂಟ್ ಸಾಯ್ತಾನ, ನೆಕ್ಸ್ಟ್ ಕಟ್ಟಪ್ಪ, ಕರೆದೇ ಇಲ್ಲ. ಆ ತರ ಇದೆ ಅಲ್ಲಿ. ಪೇಮೆಂಟ್ ಕೇಳಿದ್ರೆ ಕೆಲಸ ಕೊಡಲ್ಲ. ಜಾಸ್ತಿ ಅವ್ರು ಕೊಟ್ಟಾಗಿಸ್ಕೋಬೇಕು. ಏನಾದ್ರು ನಾವೇನಾರು ಕೇಳಿದ್ರ ಕಟ್ಟು, ನೆಕ್ಸ್ಟ್ ಟೈಮ್ ಬ್ಯಾಟ್ ತಳ್ಳಿ, ಅವ್ನ ಯಾಕೆ ಪೇಮೆಂಟ್ ಅಂತ. ನಾನು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು ಮತ್ತೆ ಹಂಚಿಕೆಯಿಂದಾನೇ ಮಾಡ್ಬೇಕಾಗುತ್ತೆ. ಏನಂದ್ರು ಹ್ಞೂ ಅಣ್ಣ ಅಂತ ಅನ್ಲೇಬೇಕು. ಯಾವುದೇ ಫೀಡ್ ಆಗಿರ್ಲಿ, ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು ಹಂಗೆ. ಬಟ್ ಈಗ ಇಲ್ಲಿ ಓಕೆ, ಪರವಾಗಿಲ್ಲ. ಈಗ ಇಲ್ಲಿ ಓಕೆ, ಯಾಕಂದ್ರೆ ನಮ್ದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಫೋಟೋಗ್ರಫಿ ಕಡೆಗೆ ಅಲ್ಲಿ ಒಂದ್ಸದೇನೋ ಖುಷಿ ಇದೆ ಈ ಕೆಲಸದಲ್ಲಿ, ಫೋಟೋಗ್ರಫಿ. ಅಂದ್ರೆ ಯಾವಾಗ ಸ್ಟಾರ್ಟ್ ಆಗಿ ರೀಲ್ಸ್? ನಾನು ಟಿಕ್ಟಾಕ್ ಇಂದ ಶುರು ಆಯ್ತು. ಟಿಕ್ಟಾಕ್ ಇಂದ ಶುರು ಆಯ್ತು. ಹೆಂಗಾಯ್ತು ಅಂದ್ರೆ, ನನಗೆ ಬೇಸಿಕ್ ಕಾಲೇಜ್ ಟೈಮಿಂದನೂ ಕವಿತೆ ಬರೆಯೋ ಅಭ್ಯಾಸ. ಹೌದು, ಆ್ಯಕ್ಚುಲಿ ಇದೊಂದು ಹೇಳ್ಬಿಡು ಸ್ನೇಹಿತರೆ, ಅದ್ಭುತವಾದಂಥ ಕವಿತೆ ಕವನಗಳನ್ನು ಬರೆದಿದ್ದಾರೆ. ನೀವು ಕರಿಮಣಿ ಮಾಲೀಕ ಎಷ್ಟು ಫೇಮಸ್, ಅದಕ್ಕಿಂತ ಹಳೆ ರೀಲ್ಸ್ಗಳು ನೋಡಿ ನೀವು ಬಹಳ ಅದ್ಭುತವಾಗಿ ಬರ್ತಿದ್ದಾರೆ. ನಂಗೆ ತುಂಬಾ ಇಷ್ಟ. ಕಾಲೇಜ್ ಟೈಮಿಂದ ಕವಿತೆಗಳನ್ನ ಬರಿತಾ ಇದ್ದ. ಅಲ್ಲಿ ಹುಟ್ಟಿದ್ದು ಮಾಮೂಲಿ ಕವಿತೆಗಳು ಹುಟ್ಟೋದೇ ಯಾರನ್ನೊಬ್ರು ನೋಡಿ ಇನ್ಸ್ಪೈರ್ ಆಗಿ ಬರೆಯೋದು. ನಾ ಅವಾಗ ಕಾಲೇಜ್ ಟೈಮ್ ಹುಡ್ರಿಗೆ ಹೇಳ್ತಾ ಇದ್ದೆ. ಒಂದ್ಸತಿ ಹೇಳಿದ್ರೆ ಹ್ಞೂ ಅಂತಾರೆ, 2 ಸತಿ ಚೆನ್ನಾಗಿದೆ, ಅವ್ರು ತಲೆನೋ ಬಂದ್ಬಿಡ್ತು. ಯಾವುದೇ ಕವಿತೆ ಹೇಳ್ತಂದ್ರೆ ತಲೆ ತಿಂತಾನಲ್ಲೇ ಅದು ಅವತ್ತೇ ಲಾಸ್ಟ್. ನಾನು ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಲಿಲ್ಲ, ಬರಿತಿದ್ದೆ. ಸುಮ್ಮನೆ ಬರೆದು ಸುಮ್ಮನೆ ಬಿಸಾಕ್ತಿವಿ, ಬಿಸಿ ಆಗ್ತಿದ್ವಿ. ಏನು ಯೂಸ್ ಇರ್ತಿರ್ಲಿಲ್ಲ. ಸರಿ, ಅವಾಗ ಟಿಕ್ಟಾಕ್, ಅವಾಗೇನೋ ಮ್ಯೂಸಿಕಲ್ ಏನೋ ಇತ್ತು ಅನ್ಸುತ್ತೆ. ಮ್ಯೂಸಿಕಲ್ ಇಂದ ಟಿಕ್ಟಾಕ್ ಕನ್ವರ್ಟ್ ಆಯ್ತು. ಮ್ಯೂಸಿಕಲ್ ಇತ್ತು, ಅದು ಟಿಕ್ಟಾಕ್ ಅನ್ನ ಕನ್ವರ್ಟ್ ಆಯ್ತು.
ಆಮೇಲೆ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ. ನಾನು ಟ್ರೈ ಮಾಡೋಣ ತಡಿ ಅಂತ ನಾನು ಬರೀ ಫನ್ನಿ ವಿಡಿಯೋಸ್ ಮಾಡ್ತಿದ್ದೆ. ಅವು ತಮಾಷೆ ವಿಡಿಯೋ ಕ್ಲಿಕ್ ಆಗ್ತಿರಲಿಲ್ಲ. ಹಾಗೆ ಒಂದು 2-3 ವಿಡಿಯೋ ಯಾರೋ ಒಂದು ಶಾಯರಿ ಬರ್ದಾಕವ್ರು, ಅವು ಲಕ್ಷ ವ್ಯೂಸ್ ಇದ್ವು, ಒಳ್ಳೆ ಲೈಕ್ಸ್ ಇದ್ವು. ಇಲ್ಲಿ ಡೈರಿ ಕೇಳ್ತಾರ, ಇಲ್ಲಿ ಕವಿತೆಗಳು ಇಲ್ಲಿ ಕೇಳ್ತಾರ, ನಾನು ಬರೀತ್ನಲ್ಲ, ಯಾಕೆ ಟ್ರೈ ಮಾಡಬಾರ್ದು ಅಂದೇಳಿ ಒಂದು ವಿಡಿಯೋ ಮಾಡಿಬಿಟ್ಟೆ ಬ್ರೋ. ಫಸ್ಟ್ ಟೈಮ್ ಒಂದು ಡೈಲಾಗ್ ಹೊಡೆದು ವಿಡಿಯೋ ಬಿಟ್ಟೆ. 1 ಮಿಲಿಯನ್ ವ್ಯೂಸ್ ಆಗುತ್ತೆ ಟಿಕ್ಟಾಕಲ್ಲಿ. ಫಸ್ಟ್ 1 ಮಿಲಿಯನ್ ವ್ಯೂಸ್. ಒಂದು ಫಸ್ಟ್ನೇ ಡೈಲಾಗು 1 ಮಿಲಿಯನ್ ವ್ಯೂಸ್ ಒಂದು ವಾರಕ್ಕೆ. ಅದು ಹುಡುಗಿ ಮೇಲೆ ಬರ್ದಿದ್ದೆ. ಚೆನ್ನಾಗಿತ್ತು ಮಾತ್ರ ಅದು. ಮತ್ತೆ ಅದೇನಂದ್ರೆ ಹೇಳ್ಬೋದಾ? ಪರವಾಗಿಲ್ಲ ಹೇಳಿ. ಅದ್ ನೆನಪು, ಯಾಕಂದ್ರೆ ಫಸ್ಟ್ ಟಿಕ್ಟಾಕ್ ಅಲ್ಲಿ ಫಸ್ಟ್ ವೈರಲ್ ವಿಡಿಯೋ ಅಂದ್ರೆ ಅದೇ 1 ಮಿಲಿಯನ್ ವ್ಯೂಸ್ ಆಗಿತ್ತು. ಯಾವ್ದಂದ್ರೆ ನೀವು ಪ್ರೀತಿಸಿದ ಹುಡುಗಿ ಹೆಸರು ಏನಾದ್ರು ಸುಧಾ ಅಂತ ಇದ್ರೆ ಈ ವಿಡಿಯೋ ನಿಮಗಾಗಿ. ಏ ಸುಧಾ, ತೆರೆದು ನೋಡೊಮ್ಮೆ ಮನಸ್ಸಿನ ಕದ, ಅಲ್ಲಿರುವೆ ನೀ ಸದಾ. ನೋಡಿ ಸ್ನೇಹಿತರೆ, ಯಾರದು ಸುಧಾ ಹೇಳಿ? ಅದೇ ಸುಧಾ, ಲವ್ ಮಾಡೋ ಸುಧಾ. ಹಂಗೆ ನಾನು ಕವಿತೆಗಳಲ್ಲ ಹುಡುಗಿರ ಹೆಸರು ಮೇಲೆ ಜಾಸ್ತಿ ಬರೆಯೋದು. ಯಾಕಂದ್ರೆ ನಾನೊಬ್ಬ ಹುಡುಗಾಗಿ ಯಾರ ಮೇಲೆ ಅಟ್ರಾಕ್ಷನ್ ಹುಡುಗಿ ಮೇಲೆ, ಹಂಗಾಗಿ ಅವ್ರ ಕಡೆ ಹುಡುಗರಿಗೆ ಅದು ಇಷ್ಟ ಆಗೋದು. ಈಗ ನಮ್ಮ ಹುಡುಗರಿಗೆ ಈಗ ಯಾರಿಗೆ ಇಷ್ಟ ಆಗೋದು, ಹುಡುಗಿರ ಮೇಲೆ ಡೈಲಾಗ್ ಹೊಡೆದ್ರೆ ಅವ್ರು ಪ್ರೀತಿಸೋರಿಗೆ, ಅದು ಲವ್ ಮಾಡೋರಿಗೆ ಅಥವಾ ವ್ಯಕ್ತಿಗೆ ಇಷ್ಟಪಡೋರಿಗೆ ಶೇರ್ ಮಾಡೋರು. ಹಂಗಾಗಿ ವೈರಲ್ ಆಗೋಯ್ತು. ಅಲ್ಲಿಂದ ನಾನು ಅಂತ ಹುಡುಗಿರ ಮೇಲೆ ಡೈಲಾಗ್ ಹೊಡ್ರೆ ವರ್ಕೌಟ್ ಆಗುತ್ತೆ ಅನ್ಕೊಂಡೆ. ಅಲ್ಲಿಂದ ನಂಗೆ ಮಾಡ್ಕೊಂತ ಈಗ 1,77,000 ಜನ ಇದ್ದಾರೆ ಇವತ್ತು ನಾವು ವಿಡಿಯೋ ಮಾಡೋ ಟೈಮ್. ಇನ್ನೊಂದು ಮಜಾ ಏನಂದ್ರೆ 50,000 ಫಾಲೋವರ್ಸ್ ಮಾಡೋದಕ್ಕೆ 2 ವರ್ಷ ಟೈಮ್ ತೊಗೊಂಡಿದ್ದೀನಿ. 50,000 ಫಾಲೋವರ್ಸ್ ಗಳಿಸೋದಕ್ಕೆ 2 ವರ್ಷ ಟೈಮ್ ತೊಗೊಂಡಿದ್ದೀನಿ. 1 ಲಕ್ಷ ಮಾಡೋದಕ್ಕೆ ಜಸ್ಟ್ 2 ವೀಕ್ಸ್. ಕರಿಮಣಿ ಮಾಲೀಕ ಸಾಂಗಿಂದ ಸಾಧ್ಯ ಆಗಿತ್ತು. ಅದರಲ್ಲಿ 1,20,000 ಜನ ಫಾಲೋವರ್ಸ್ ಬಂದಿದೆ. ಜಸ್ಟ್ ಆ ಕರಿಮಣಿ ಮಾಲೀಕನ ಕೊಡುಗೆ ಅದು. ಅದೊಂದು ಖುಷಿ ಆಗುತ್ತೆ. ಯಾವ್ಯಾವಾಗ ಯಾರು ಹೆಂಗ್ ವೈರಲ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ. ಇವತ್ತು ನಮ್ ಕನಕ ಬ್ರದರ್ ಬರೀ 45,000 50,000 ಹತ್ತತ್ರ ಇದ್ದವ್ರು ಒಂದೇ ಸರಿಗೆ 1,74,000 ಜನ ಆಗಿರೋದು. ಈಗ ಆ ವೈರಲ್ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಅಪರ್ಚುನಿಟೀಸ್? ಅದೇ ಮಾಮೂಲಿ ಅಂತ ಅಪರ್ಚುನಿಟಿ ಏನಿಲ್ಲ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಅದೊಂದು ಖುಷಿ ಇದೆ. ಸಂದರ್ಶನ ಕರೀತಾರೆ, ಖುಷಿಯಿಂದ ಕೊಟ್ಟು ಬರ್ತೀನಿ, ಅವ್ರು ಖುಷಿಯಿಂದ ಕರೀತಾರೆ, ಖುಷಿ ಆಗುತ್ತೆ. ಅದಷ್ಟೇ. ಮತ್ತೆ ನೆಕ್ಸ್ಟ್ ಆಗಿದ್ರೆ ಪ್ಲಾನ್ ಏನು ನಿಮ್ದು? ಪ್ಲಾನ್ ಏನಿಲ್ಲ, ಅದೇನಂತಾರಲ್ಲ, ಬಯಸಿದಂತೆ ಬದುಕಲ್ಲ ಬಂದಂತೆ ಬದುಕು ಅನ್ನೋ ಥರ ದಿನಗಳು ಯಾಕೆ ಬರ್ತಿದ್ವು ಆಗ ಹೋಗ್ತಾ ಇದ್ದೀನಿ. ನನಗಂತೂ ಫೋಟೋಗ್ರಫಿ ಇದ್ದೇ ಇದೆ. ಅದು ಮಾತ್ರ ಅದು ಹೊಟ್ಟೆ ಪಾಡಿದ್ದೇ ಇದು. ಇದೇನೇ ಸೋಷಿಯಲ್ ಮೀಡಿಯಾಗೆ ಏನೇ ಬಂದರೂ ಈಗ ಅದು ಗೊತ್ತಿಲ್ಲ, ಅದ್ರ ಮೇಲೆ ನಾಳೆ ಏನು ಬರುತ್ತೋ ಹಂಗೆ ಹೋಗ್ತಾ ಇದ್ದೀನಿ. ಅದು ಮಾತ್ರ ಫೋಟೋಗ್ರಫಿ ಉದ್ಯೋಗ, ಅದು ವೃತ್ತಿ ಮಾಡ್ಕೊಂಡಿದ್ದೀನಿ. ಬಿಟ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಅವಲ್ಲ ಇಷ್ಟೆಲ್ಲ ಕವನಗಳು ಬರೀತೀರ ಹುಡುಗಿರ್. ಆ ಒಬ್ರು ಹುಡುಗಿ ಅಂತ ಇರ್ಬೇಕಲ್ಲ ಇನ್ಸ್ಪೈರ್. ಅಯ್ಯೋ ರವಿಚಂದ್ರ ಹೇಳಲ್ಲ ಒಬ್ರ ಎಣ್ಣೆ ಅದೇನಂತಾರಲ್ಲ ಎಣ್ಣೆ ಎಲ್ಲ ಇನ್ಸ್ಪೈರ್ ಅಂತ. ಹಂಗಾಗಿ ಯಾವ ಪರ್ಟಿಕ್ಯುಲರ್ ಯಾರಿಲ್ಲ. ಆ್ಯಕ್ಚುಲಿ ಹೇಳ್ಕೊಳಕ್ಕೆ ಒಂದು ಲವ್ ಸ್ಟೋರಿ ಇಲ್ಲ, ಸುಮ್ಕರಿ ಅದನ್ನ ಕೇಳಬೇಡಿ, ಹೊಟ್ಟೆ ಹೊರೈತೆ. ಎಷ್ಟೆಲ್ಲ ವೈರಲ್ ಫೇಮಸ್ ಅದನ್ನು ಹೇಳ್ಕೊಳಕ್ ಒಬ್ರಿಲ್ಲ. ಅದೊಂದು ನಿಜ ಹೇಳಿದ್ರೆ ಯಾರು ನಂಬಲ್ಲ. ಹೋಗ್ಲಿ ಅಂತ ಅಷ್ಟೆಲ್ಲ ವೈರಲ್ ಆಗಿದ್ರೆ ಪ್ರಪೋಸಲ್ಸ್ ಎಲ್ಲ ಮೆಸೇಜ್ ಮಾಡಿದ್ರು ಅಣ್ಣ ಅಂದ್ರೆ ಯಾರು ಅಣ್ಣ ಸೂಪರ್ ಅಣ್ಣ, ಅಣ್ಣ ಆಸಮಣ, ಎಲ್ಲಿಂದ ಹುಟ್ಟದವ್ರು. ಹಂಗಾಗಿ ಯಾವುದಿಲ್ಲ. ಇನ್ನು ನಮಗೂ ಈ ಪರಿಸ್ಥಿತಿ ನಮಗೂ ಅಂದರೆ ನಮ್ಮ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಯಾವಲ್ಲ ಅಲ್ಲ ಅಂತ ಅಂದು ಮೈಂಡ್ ಸೆಟ್ ಮಾಡ್ಕೊಂಡು ನಾನು ಸುಮ್ಮನೆ ಲವ್ ಮಾಡೋ ಸ್ಥಿತಿ ಇಲ್ಲ. ಅವ್ರು ನಮಗೆ ಟೈಮ್ ಕೊಡೋಕೆ ಅಂದರೆ ಅದೇನೋ ಟೈಮ್ ಕೊಡಬೇಕು ಅಂತಾರೆ, ಅವ್ರಿಗೆ ಟೈಮ್ ಕೊಡೋಕೆ ಆಗಲ್ಲ. ಅದು ಹಿಂಗೆ ಈಗ ನಾವು ಅದಿದು ಬರೇ ಪೇಚಾಟ ಜೀವನ ಹಂಗೆ ಆಗಿರ್ತೀವಿ. ನಾನು ಯಾವುದಾದ್ರು ಟೈಮ್ ಅದು ಮನೆಯವ್ರ ಮದುವೆ ಹೆಣ್ಣು ನೋಡಿದ್ರೆ ಅದನ್ನೇ ಯಾವುದೋ ಕಟ್ಕೊಂಡು ಸುಮ್ಮನೆ ಆಗಲ್ಲ. ನಾವು ಆ್ಯಕ್ಚುಲಿ ಎಷ್ಟೋ ಜನ ಅನ್ಕೊಂಬಿಟ್ಟಿರ್ತೀವಿ ಸ್ನೇಹಿತರೆ, ಎಷ್ಟು ಚಂದ ಹುಡುಗಿರ ಮೇಲೆ ಕವನಗಳು ಬರೀತಿರ್ತಾರೆ ಕನಕಾಪುರದವರು. 1-2-3 ಲವ್ ಸ್ಟೋರೀಸ್ ಇರ್ಬೋದು ಅನ್ಕೊಂಡಿರ್ತೀವಿ. ಅವ್ರ ಹತ್ರ ಯಾವುದೋ ಲವ್ ಸ್ಟೋರೀಸ್ ಇಲ್ಲ. ನನಗೆ ಅದು ಆಶ್ಚರ್ಯ. ಏನು ನಮ್ಮ ಹತ್ರ ಹೇಳ್ತಾ ಇಲ್ವಾ? ಹೇಳಿ, ಕಟ್ ಮಾಡ್ತೀನಿ ಬೇಕಿದ್ರೆ. ಇದ್ರೆ ಬ್ರೋ ಹೇಳ್ಕೊಳ್ಳೋದಕ್ಕೆ ಹಂಗೇನಿಲ್ಲ. ಸೀರಿಯಸ್ಲಿ ಯಾವುದು ಶಾರ್ಟ್ ಫಿಲ್ಮ್ ಎಲ್ಲ ನೋಡಿರ್ತೀರ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ. ಇವ್ರು ಬಯೋದಲ್ಲಿ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. KK ಕೊಟ್ಟೂರ್ ಅಲ್ಲ ಬ್ರದರ್? KK ಫಿಲ್ಮ್ಸ್ ಕೊಟ್ಟೂರ್ ಅಂತ. KK ಫಿಲ್ಮ್ಸ್ ಕೊಟ್ಟೂರ್ ಅಂತಂದು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಕನಕ ಬ್ರದರ್ದು. ಒಂದು 4-5 ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದಾರೆ. ನಾನು ನೋಡಿದ್ದೀನಿ. ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಗಿದ್ದು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ. ಅದು ಭಾಳ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ನೀವು ಒಂದ್ಸರಿ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಅವರು ಯಾವುದಾದ್ರೂ ಶಾರ್ಟ್ ಫಿಲ್ಮ್ ಮಾಡಿದರೆ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಏನು ನೋಡ್ತೀರ ರೀಲ್ಸು, ಅದರಿಂದ ನಿಜವಾಗ್ಲೂ ಅವ್ರಿಗೇನು ಹೆಲ್ಪ್ ಆಗಲ್ಲ. ನೀವು ನೋಡ್ಬೋದು, ಶೇರ್ ಮಾಡ್ಬೋದು, ಅದು ಒಂದಿಷ್ಟು ಕಾಮೆಂಟ್ಸು ಲೈಕ್ಸು ಬರ್ಬೋದು. ಬಿಟ್ಟರೆ ಆರ್ಥಿಕವಾಗಿ ಅವರಿಗೆ ಯಾವುದೂ ಸಪೋರ್ಟಿವ್ ಇಲ್ಲ ಅದರಿಂದ, ಇನ್ಸ್ಟಾಗ್ರಾಮಿಂದ. ಸೊ ನೀವು ಏನಾದರೂ ಯೂಟ್ಯೂಬಲ್ಲಿ ನೋಡಿದರೆ ಸ್ವಲ್ಪ ಅವರಿಗೆ ಆರ್ಥಿಕವಾಗಿ ಸಣ್ಣ ರೆವಿನ್ಯೂ ಬರುತ್ತೆ. ಅದೇನು ಅಂತ ಲಕ್ಷಗಟ್ಟಲೆ ಬರಲ್ಲ ಸ್ನೇಹಿತರೆ, ಅದು ನನಗೆ ಗೊತ್ತಿರೋ ವಿಷಯ. ಯೂಟ್ಯೂಬಲ್ಲಿ ಸ್ವಲ್ಪ ಆಕ್ಟಿವ್ ಕಮ್ಮಿ ಇದೀನಿ. ಅಂದ್ರೆ ಅಲ್ಲಿ ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮೇ ಮಾಡ್ಬೇಕು ನಾನು. ಬಜೆಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೀನಿ. ನೋಡಿ, ಅಕಸ್ಮಾತ್ ಈ ವಿಡಿಯೋ ಯಾರಾದರೂ ನೋಡ್ತಿದ್ದವರು ಇವ್ರದ್ದು ಒಂದ್ಸರಿ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ಅದ್ಭುತವಾದಂಥ ಸ್ಟೋರೀಸ್ ಎಲ್ಲ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅವ್ರದ್ದು.
ನೀವ್ ಯಾರಾದ್ರೂ ಪ್ರೊಡಕ್ಷನ್ ಅಂದ್ರೆ ಏನಾದ್ರು ದುಡ್ಡು ಹಾಕಿ ಅವ್ರಿಗೆ ಇದು ಮಾಡೋದ್ರ ಮಾಡಿಸ್ಬೋದು, ಪ್ರೊಡ್ಯೂಸ್ ಮಾಡಿದ್ರೆ ಮಾಡ್ಬೋದು. ನೀವು ಯೂಟ್ಯೂಬ್ ಚಾನಲ್ ನಲ್ಲಿ ಅವ್ರದ್ದು ಶಾರ್ಟ್ ಫಿಲ್ಮ್ಸ್ ಬಹಳ ಅದ್ಭುತವಾಗಿ ಮಾಡ್ತಾರೆ. ನನಗೂ ತುಂಬಾ ಖುಷಿ ಇದೆ ಅವ್ರು ಮಾಡೋಂಥ ವಿಡಿಯೋಸ್, ನಾನು ನೋಡ್ತಿರ್ತೀನಿ. ಈಗ ಅದಕ್ಕೆ ನಾನು ಈಗ ವಿಡಿಯೋ ಮಾಡಕ್ ಹೋದ್ರು ರೀಲ್ಸ್ ವಿಡಿಯೋನ ಒಬ್ಬನೇ ಹೋಗ್ತೀನಿ. ಅದು ಬರೋದೆಲ್ಲ ಕ್ರೆಡಿಟ್ಸ್ ನನಗೆ ಬರಲಿ, ಹೋದ್ರೆ ಎಲ್ಲ ನಂದೇ ಹೋಗ್ಲಿ ಅಂತ ಒಬ್ಬನೇ ಹೋಗೋದು. ಸ್ಟ್ಯಾಂಡ್ ಐತೆ, ನನ್ನ ಕ್ಯಾಮ್ರಾ ಇದೆ, DSLR ಕ್ಯಾಮ್ರಾ ತೊಗೊಂಡೆ ಮೊನ್ನೆ. ಒಂದು ವಿಡಿಯೋ ಮಾಡಕ್ಕಂತಾನೆ ತೊಗೊಂಡೆ, ಶಾರ್ಟ್ ಫಿಲ್ಮ್ ಮಾಡಕ್ಕಂತಾನೆ ತೊಗೊಂಡೆ. DSLR ಕ್ಯಾಮ್ರಾ ಇದೆ, ಅದರಲ್ಲೇ ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡ್ ಇಟ್ಕೊತೀನಿ, ಎದುರುಗಡೆ ಇಟ್ಕೊಂಡು ಈಗ ನಾವು ಮಾಡ್ತಾ ಇದೀವಲ್ಲ ಹಂಗೆ ಒಬ್ಬನೇ ಆನ್ ಮಾಡೋದು, ಓಡಿ ಬರೋದು, ಈ ಕಡೆಗೆ ಓಕೆ ಜಾಗ ನೋಡ್ಕೊಳ್ಳೋದು, ವಿಡಿಯೋ ಮಾಡೋದು, ಓಕೆ ಹೋಗಿ ಕಟ್ ಮಾಡೋದು, ಓಕೆ ಚೆನ್ನಾಗಿ ಬಂದಿದೆ, ಓಕೆ ಬಾ, ಅಷ್ಟೇ. ಯಾರು ಒಬ್ರು ಬಂದು ಹಿಡ್ಕೊಂಡು ಯಾರು ಮಾಡಲ್ಲ. ಕಟ್ಟು ಮುಂಚೆ ಒಬ್ಬ ನನ್ನ ಫ್ರೆಂಡ್ ಬರೋನು ಸಂದೀಪ ಅಂತ, ಈಗ ಅವನಿಗೆ ಮದುವೆ ಆಯ್ತು, ಅವನು ಸಂಸಾರಲ್ಲಿ ಬಿಸಿ ಆಗ್ಬೋದು, ಅವ್ನು ಇವನಿಗೆ ಬರ್ತಾ ಇಲ್ಲ. ಹಂಗಾಗಿ ಈಗೇನು ರೀಸೆಂಟಾಗಿ ನಾನು ವೈರಲ್ ಆಗಿದ್ದ ವೀಡಿಯೋಸ್ ಎಲ್ಲ ನಂದೆ. ಸ್ಟ್ಯಾಂಡ್ ಇಟ್ಕೊಂತೀನಿ, ವಿಡಿಯೋ ಮಾಡ್ತೀನಿ, ಬರ್ತೀನಿ. ಈ ಕರಿಮಣಿ ಮಾಲೀಕ ಅಂತ ಹೆಂಗ್ ಬಂತ ಐಡಿಯಾ? ಕರಿಮಣಿ ಮಾಲೀಕ ಹೆಂಗ್ ಬಂತು ಅಂದ್ರೆ, ಮಾಮೂಲಿ ನಾನೇ ಒಂದು ಡೈಲಿ ಅಥವಾ ವಾರಕ್ಕೊಂದು 2-3 ಇನ್ಸ್ಟಾಗ್ರಾಮಿಗೆ ವಿಡಿಯೋ ಹಾಕ್ಬೇಕು. ಮುಂಚೆ ನಾನು ಫೀಲಿಂಗ್ಸ್ ಹಂಗೆ ಮಾಡ್ತಿರ್ಲಿಲ್ಲ. ನೋಡಿದ್ರಲ್ಲ ಮೋಸ್ಟ್ ಲೋ ಫೇಲರ್ ಆಗೈತೇನಪ್ಪ ಅನ್ಕೊಂಬಿಡ್ತಾರ ಅಂತೇಳಿ ಬರೀ ನೀವು ಹಳೆ ವಿಡಿಯೋ ತೆಗೆದ್ರೆ ಬರೀ ಡೈಲಾಗ್, ಕ್ರೇಜಿ ಡೈಲಾಗ್ ಬರ್ದೋಗಿತ್ತಿದ್ದೆ. ಫೀಲಿಂಗ್ ಮಾಡಿ ಫಸ್ಟ್ ಫೀಲಿಂಗ್ಸ್ ಆಗಿ ಕರಿಮಣಿ ಮಾಲೀಕ ಅದೇ ವೈರಲ್ ಆಗುತ್ತೆ ಸ್ಟಾರ್ಟಿಂಗ್ ನಂದು. ಅಲ್ಲಿ ತನಕ ನಾನು ಫೀಲಿಂಗ್ ಡೈಲಾಗೇ ಮಾಡಿಲ್ಲ. ತುಂಬಾ ಕೇಳ್ಪಡ್ತೀನಿ, ತುಂಬಾ ಇಂಟರ್ವ್ಯೂಗಳು ನಾನು ನೋಡ್ತಾ ಇದ್ದೆ. ಇದನ್ನ ಆಕ್ಚುಲಿ ನಾವು ಕೇಳೇ ಇಲ್ಲ. ಪ್ರಶ್ನೆ ಅದ್ಭುತವಾದಂತ ಪ್ರಶ್ನೆ ಇದೆ ಆಕ್ಚುಲಿ, ಹೇಳಿ. ತುಂಬಾ ಇಂಟರ್ವ್ಯೂಗಳೆಲ್ಲ ನೋಡ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಅವಳಾಗೆ ಬಂದ್ ಮಗ, ಅವಳಾಗೆ ಬಂದ್ಲು ಮಗ, ಅವಳಾಗೆ ಹೋದ್ಲು, ಹೋಗ್ಬೇಕಾದ್ರೆ ಸರ ನಾನು ಇಷ್ಟು ನೋವು ಕೊಟ್ಟೋದ್ಲು ಅಂತ ಅವ್ರು ಹೇಳ್ಕೊತಿದ್ರು. ನಾನು ಎಷ್ಟೋ ಜೀವನದಲ್ಲಿ ಕೆಲವರು ಅವರಾಗೆ ಬರ್ತಾರೆ, ಅವರಾಗೆ ಹೋಗ್ತಾರೆ. ನಿಮ್ಮಲ್ಲಿ ಇರ್ಬೋದು, ನನ್ನಲ್ಲಿ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ. ಅವಾಗ ನನಗೆ ಅದೊಂದು ಲೈನ್ ಯಾವಾಗಲೂ ಕಾಡದ, ಅವಳಾಗೆ ಬಂದ್ಲು, ಅವಳಾಗೆ ಹೋದ್ಲು. ನಾನು ಸಿಕ್ತು, ಓಕೆ ಇದೇನಾರು ಮಾಡ್ಬೇಕು, ಚೆನ್ನಾಗಿದೆ 2 ಲೈನು, ಇದು ರೀಲ್ಸ್ ಮಾಡೋಣ ಅಂತ ನಾನು ಓಕೆ ಯೋಚನೆ ಮಾಡ್ದೆ. ಒಂದು ವಾರ ಯೋಚನೆ ಮಾಡ್ತಿದ್ದೆ. ಅವಳಾಗೆ ಬಂದ್ಲು, ಅವಳಾಗೆ ಹೋದ್ಲು, ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಅವಾಗ ನನ್ನ ಸ್ಲ್ಯಾಂಗಲ್ಲಿ ಏನಂದಲೇ ಓನಲ್ಲ. ಅವಾಗ ಅಂದ್ರೆ ಇನ್ನೊಂದು ಹೇಳ್ಬೇಕು, ಓನಲ್ಲ ನೀನಲ್ಲ ಸಾಂಗ್ ನಾನು ಅದು ಒಂಥರ ಪ್ಯಾತ ಸಾಂಗ್ ಅಲ್ಲ, ಕೇಳ್ತಾ ಇದ್ದೆ, ಅವಾಗ ಕೇಳ್ತಾ ಇದ್ದೆ. ಒಳ್ಳೆ ಅದಕ್ಕಾಗಿನೇ ಅದು ನೋಡಿ, ಅದು ಎಲ್ಲಿ ಬರುತ್ತೆ ಗೊತ್ತಾ, ನನ್ನ ಲೈನು ಲಾಸ್ಟ್ ಅಲ್ಲಿ ಬರುತ್ತೆ. ಆ ಓನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದು ಲಾಸ್ಟ್ ಅಲ್ಲಿ ಬರುತ್ತೆ ಆ ಲೈನ್. ನನಗೆ ಅದೊಂದು ಕಾಡೋದು, ಅವಳಾಗೆ ಬಂದ್ಲು, ಅವಳಾಗೆ ಹೋದ್ಲು, ಇಷ್ಟು ಇದೊಂದು ಲೈನ್ ಇತ್ತು. ಆ ಕರಿಮಣಿ ಆ ಸಾಂಗ್ ಇದೇನೋ ಒಂದು 2 ಕೂಡ್ಸೋಣ ಅಂತ ಭಾಳ ಜನ ಒದ್ದಾಡ್ತಿ ತಲೆಯಲ್ಲಿ. ಮಧ್ಯದಲ್ಲಿ ಒಂದು ಲೈನ್ ಬೇಕಲ್ಲ, ಆದ್ರೆ ಹೋಗುವಾಗ ಏನಂದಲೇ ಅದನ್ನ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದ್ದು. ಇದನ್ನೆಲ್ಲ ಸರಿ ಎಲ್ಲ ಮಾಡ್ಕೊಂಡೆ, ಇದನ್ನ ವಿಡಿಯೋ ಮಾಡೋದು ಅಂತ ಫಿಕ್ಸ್ ಆದೆ. ನಮ್ಮ ಊಟಿಗೆ ಒಂದು ಅಲ್ಲೇ ಕೊಟ್ರಿಗೆ ಅಲ್ಲಿ ಹೋದಾಗ ಟೀ ಕುಡಿಯೋಕೆ ಬರ್ತಿರ್ತಾರೆ, ಈ ಥರ ಒಂದು ಡೈಲಾಗ್ ಐತೆ ನೋಡಲಿ ಅಂದೆ ಹೇಳಲಿಂದ. ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಹೋದ್ಲು, ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿಲ್ಲ ಮಗ. ಏನಲ್ಲ ಓನಲ್ಲ ನೀನು ಆಕ್ಚುಲಿ ಏನಂದ್ಲು ಮಗ ಅಂತಂದಿದೆಯಲ್ಲ, ಅದು ಯಾರ್ದು ಡೈಲಾಗ್? ನಿಮ್ದೇ ವಾಯ್ಸ್? ಅದು ಕೂಡ ನಮ್ದೇ ವಾಯ್ಸ್. 2 ವಾಯ್ಸ್ ನಿಮ್ದೇ? 2 ನಂದೇ ವಾಯ್ಸ್. ಹೇಳಿದ್ನಲ್ಲ ಒಬ್ಬನೇ ಹೋಗ್ತೀನಿ ಅಂತ. ಓಕೆ. ಅಂದ್ರೆ ನಾವು ಮೈಕ್ ಹಾಕ್ದಾಗ ಒಂಥರ ವಾಯ್ಸ್ ಕೇಳಿಸಿದಪ್ಪ, ಮೈಕ್ ತೆಗೆದಾಗ ಅದೊಂಥರ ಮಾಡಿಫೈ ಮಾಡಿರ್ತಾರೆ ವಾಯ್ಸ್. ಓಕೆ, ಮಾಡಿಫೈ ಮಾಡಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮೈಕ್ ಹಾಕೊಂಡಾಗ ಡೈಲಾಗ್ ಹೊಡಿತೀನಿ. ಓಕೆ, ಅದನ್ನ ಮೈಕ್ ತೆಗೆದು ಕ್ಯಾಮ್ರಾ ಹಿಂದ್ಗಡೆ ಮಾತಾಡ್ತೀನಿ. ಅವಾಗ ನೀವು ನಂಬ್ತಿರಲ್ಲ, ಇವತ್ತು ಹೇಳ್ತಾ ಇದೀನಿ, ತುಂಬಾ ಜನ ನನ್ನ ಶಾರ್ಟ್ ಫಿಲ್ಮೇ ನೋಡಿದ್ರಲ್ಲ, ಅದರೆಲ್ಲ ಸಿಸ್ಟಮಲ್ಲಿ ಮಾಡಿದ್ದಾರೆ, ಎಡಿಟಿಂಗ್ ಅನ್ಕೊಂಡಿದ್ದಾರೆ. ದೇವರೆಡೆಗೂ ನಾನು ಇವತ್ತು ಹತ್ರ ಇದು ನಮ್ಮ ತಮ್ಮಂದು ಈಗ ನೋಡಿದ್ರೆ ಲ್ಯಾಪ್ಟಾಪು, ಅದು ನನಗೆ ಆಪ್ರೇಟ್ ಮಾಡೋಕ್ಕೂ ಬರಲ್ಲ ಅಷ್ಟೊಂದರಲ್ಲಿ. ಏನೋ ಫೋಟೋ ನೋಡ್ತೀನಿ, ನೋಡಿದಾದ್ರೆ ನಾನು ಶಾರ್ಟ್ ಫಿಲ್ಮ್ ಎಲ್ಲ ಮೊಬೈಲಲ್ಲಿ ಎಡಿಟ್ ಮಾಡೋದು, ಇನ್ಶಾಟ್ ಆ್ಯಪ್. ಇದು ನಾನು ಈ ಶಾರ್ಟ್ ಫಿಲ್ಮ್ ಹಾಕಿದ್ದೇನೆ ಅಂದ್ರೂ ಮೊಬೈಲಲ್ಲೇ ಮಾಡಿ. ಅಲ್ಲ ಬ್ರದರು, ನಾವು ಲ್ಯಾಪ್ಟಾಪ್ ಬೇಕು ಎಡಿಟಿಗೆ? ಇಲ್ಲ ಬ್ರಸ್, ಏನು ಬೇಕಿಲ್ಲ. ನನಗೆ ಈಗಲೇ ಹೇಳ್ತೀನಿ, ಕಂಟೆಂಟ್ ಮೇಲೆ ನಮಗೆ ಯಾವ ಎಕ್ವಿಪ್ಮೆಂಟ್ ಇದೆ ಮುಖ್ಯ ಅಲ್ಲ, ಕಂಟೆಂಟ್ ಮೇಲೆ ಕ್ವಾಲಿಟಿ ಕೊಡ್ಬೇಕಂದಾಗ ಎಕ್ವಿಪ್ಮೆಂಟ್ಗೆ ಹೋಗ್ತೀರಾ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಿಲ್ಲ, ಈಗ ಎಡಿಟಿಂಗ್ ಬೇರೆ ಕಡೆ ಮಾಡ್ಸೋಕೆ ಹೋದ್ರೆ 10,000 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ಥರ ನಾನು ಶಾರ್ಟ್ ಫಿಲ್ಮ್ 10,000 ರೂಪಾಯಿ ಶಾರ್ಟ್ ಫಿಲ್ಮ್ ಇನ್ನೊಂದು ಶಾರ್ಟ್ ಫಿಲ್ಮ್ ಮುಗಿಸ್ತೀನಿ ನಾನು. ಬಟ್ ಈಗ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ, ಪೇಮೆಂಟ್ ಬರ್ತಾ ಇದೆ? ಬಂದಿತ್ತು ಈಗ ಲಾಸ್ಟ್ ಒಂದು 6 ತಿಂಗಳಿಂದ ತೊಗೊಂಡಿದ್ದು, ಮತ್ತೆ ಯಾವುದು ಬಂದಿಲ್ಲ. ಎಷ್ಟು ತೊಗೊಂಡ್ರಿ ಫಸ್ಟ್ ಪೇಮೆಂಟ್? ಅಷ್ಟು 12,000 ಬಂದಿತ್ತು. 12,000 ಬಿಟ್ಟರೆ ಮತ್ತೆ ಯಾವುದಿಲ್ಲ. ಅದಾದ್ಮೇಲೆ ಒಂದು 8,000 ಬಂದಿತ್ತು. ಟೋಟಲ್ ಒಂದು 20,000. ನೀವು ಈ ಶಾರ್ಟ್ ಫಿಲ್ಮ್ ಖರ್ಚು ಮಾಡಿರೋದು? ಒಂದು ಶಾರ್ಟ್ ಫಿಲ್ಮ್ಗೆ 10,000 ಅಂದರೆ 4 ಹಾಕಿದ್ದೀನಿ, 40,000. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೊಂಬಿಡಿ, 4 ಶಾರ್ಟ್ ಫಿಲ್ಮು ಒಂದು 40-45,000 ಖರ್ಚು ಮಾಡಿರ್ತಾರೆ, ಒಂದು 20,000 ರಿಟರ್ನ್ಸ್ ಬಂದಿರುತ್ತೆ. ಸೊ ಈ ಥರ ಪರಿಸ್ಥಿತಿ ಇರುತ್ತೆ ಕಂಟೆಂಟ್ ಕ್ರಿಯೇಟರ್ ಅಂತಂದರೆ. ಎಷ್ಟೋ ಸಾರಿ ಕರಿಮಣಿ ಮಾಲೀಕ ಸಿಕ್ಕಾಬಡೆ ವೈರಲ್ ಆಗ್ಬಿಡ್ತು, 3 ಮಿಲಿಯನ್ 4 ಮಿಲಿಯನ್ ಹತ್ರ ವ್ಯೂಸ್ ಆಗ್ಬಿಟ್ಟಿದೆ ಈಗ. ಅದರಿಂದ ಏನೊಂದು ನನ್ನ ಅಕೌಂಟಲ್ಲಿ ಅದು 2 ಕೋಟಿ ವ್ಯೂಸ್ ಇದೆ ಬ್ರೋ. ಯಾವುದು? ಕರಿಮಣಿ ಮಾಲೀಕ ಟೋಟಲ್ ವ್ಯೂಸ್ ನಂದು 2 ಕೋಟಿ ಇದೆ. ಹೌದಾ? ಬಟ್ ತೋರಿಸ್ತಾ ಇರೋದು ಅಂದರೆ ಸ್ಟಾರ್ಟಿಂಗ್ ಒಂದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ 5.6 ಮಿಲಿಯನ್ ವ್ಯೂಸ್ ಇದೆ. ಅದಾದಮೇಲೆ ನಂದೇ ವಿಡಿಯೋ ಅಂತ ಒಂದು ಮಾಡಿದ್ದೆ ನಾನು ಕ್ರೇಜಿಯಾಗಿ, ಅದಕ್ಕೆ ಆಲ್ರೆಡಿ 10 ಮಿಲಿಯನ್ ವ್ಯೂಸ್ ಇದೆ. 10 ಮಿಲಿಯನ್ ಅಂದರೆ 1 ಕೋಟಿ. ಒಂದೇ ವಿಡಿಯೋ 1 ಕೋಟಿ ಇದೆ. ಮತ್ತು ಕಟ್ ಮಾಡಿ ಹಾಕಿದ್ರು ಗೊತ್ತಾ, ಆದರೆ ಹೋಗುವಾಗ ಒಂದೇ ಒಂದು ಮಾತಾಡಿದೆ. ಮತ್ತೆ ಇನ್ನೊಂದು ಹಾಕಿದ್ದು ನಾನು, ಇದು ಒರಿಜಿನಲ್ ವಾಯ್ಸ್ ನಂದೆ ಅಂತ, ಅದಕ್ಕೂ 5.5 ಮಿಲಿಯನ್ ವ್ಯೂಸ್ ಇದೆ. ಟೋಟಲ್ ಆಯ್ತಲ್ಲ, ಅದೊಂದು 5 ಮಿಲಿಯನ್, ಅದೊಂದು 5 ಮಿಲಿಯನ್, 10 ಮಿಲಿಯನ್, 20 ಮಿಲಿಯನ್, 2 ಕೋಟಿ. 2
ಕೋಟಿ ಜನ ನೋಡಿದ್ದಾರೆ ನಮ್ಮ ಕನಕ ಬ್ರದರ್ನ. ಈಗ ಆ್ಯಕ್ಚುಲಿ ನಾವು ಅಂದ್ಕೊಂಡಿರ್ತೀವಿ 2 ಕೋಟಿ ವ್ಯೂಸ್ ಬಂದಿದೆ, ಒಳ್ಳೆ ಒಂದು 10-15 ಲಕ್ಷ ಅಮೌಂಟ್ ಬಂದಿರ್ಬೋದು ಅಂತ. ಏನಾದರೂ ಯೂಟ್ಯೂಬಲ್ಲಿ ಬಂದಿದ್ರೆ ಒಪ್ಕೋಬೋದಿತ್ತು ನೋಡಿದ್ರೆ. ಇಲ್ಲ ಅದು ಆ ಥರದ್ದು ಇಲ್ಲ. ಬಟ್ ಯಾವುದೋ ಅಮೌಂಟ್ ಬಂದಿಲ್ಲ ಯಾವುದರಿಂದ, ಯಾವುದು ಬಂದಿಲ್ಲ. ಬಟ್ ಅದೇನೋ ಗಿಫ್ಟ್ ಅಂತ ಬರುತ್ತೆ. ಏನು ಬಂದಿಲ್ಲ ಬ್ರೋ, ಅದೇ ಬೇಜಾರು. ಅದೇ ನಾನು ನೋಡ್ತೀನಿ, ನಮಗೆ ಒಂದ್ಸತಿ ಬೇಜಾರಾಗ್ಬಿಡುತ್ತೆ. ಅಂದರೆ ಒಂದ್ಸತಿ ಉತ್ತರ ಕರ್ನಾಟಕ ಯಾರು ಗಮನನೇ ಕೊಡಲ್ವೇನೋ, ಈ ಕಡೆ ಪ್ರತಿಭಾ ಅವ್ರಿಗೆ ಬ್ಯಾಡ್ವೇನೋ ಅನಿಸ್ಬಿಡುತ್ತೆ. ಇಷ್ಟೆಲ್ಲ ವೈರಲ್ ಆದ್ರೂ ನಮ್ಮನ್ನ ಯಾರು ನಮ್ಮ ಸ್ಲ್ಯಾಂಗಲ್ಲಿ ಹೇಳ್ಬೇಕಂದ್ರೆ ಯಾರು ಮೋಸೋದಿಲ್ಲ ಅಂತೀವಲ್ಲ, ಹಂಗೆ ಇಷ್ಟೆಲ್ಲ ವೈರಲ್ ಆದರೂ ಯಾಕೆ ನಮ್ಮ ಕಡೆಗೆ ಯಾರು ಎಫರ್ಟ್, ಯಾಕೆ ನಮ್ಮ ಕಡೆಗೆ ಯಾರು ಗಮನ ಕೊಡ್ತಾ ಇಲ್ಲ. ನಮಗೂ ಆಸೆ ಇದೆ ಸಿನಿಮಾ ಪ್ರಮೋಷನ್ಗಳೆಲ್ಲ ಮಾಡಬೇಕು, ನಮ್ಮ ಕಡೆಯಿಂದ ಒಂದು ಕೊಡುಗೆ ಏನಾರು ಕೊಡೋಣ ಅಂತ. ಈಗ ಸಣ್ಣ ಪುಟ್ಟ ಫಾಲೋವರ್ಸ್ ಇರೋದನ್ನ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಕಡೆ ಇರೋದನ್ನ. ಈಗ ಇಷ್ಟೊಂದೆಲ್ಲ ಇಟ್ಕೊಂಡು ನಮ್ಮ ಕಡೆಗೆ ಯಾರು ಬರ್ತಾ ಇಲ್ಲ, ಅದೊಂದು ಬೇಜಾರಿದೆ. ನೋಡೋಣ ಮುಂದಿನ ದಿನಗಳು ಏನಾದ್ರು ಬಂದರೆ ಮಾಡೋಣ. ನೋಡಿ ಸ್ನೇಹಿತರೆ, ಇದು ನಮ್ಮ ಕನಕ ಬ್ರದರ್ದ ಅವ್ರದ್ದು ಮನದಾಳದ ಮಾತು. ಆ್ಯಕ್ಚುಲಿ ನೋಡಿ, ಇವ್ರದ್ದು ನಮ್ಮ ಕನಕ ಬ್ರದರ್ದು ಮನೆ ಇದು, ಅವ್ರದ್ದು ಮನ. ಆ್ಯಕ್ಚುಲಿ ಮನೆ 2 ತೋರಿಸಿದೆ ಅಂತ ನಾನು ಅನ್ಕೋತೀನಿ. ಅವರೆಲ್ಲ ಬೇರೆ ಕಡೆ ಹೋಗ್ಬೇಕಂತೆ, ಸೊ ಜಾಸ್ತಿ ಮಾತಾಡಿಸ್ಬೇಕಿತ್ತು ಆ್ಯಕ್ಚುಲಿ ನಾನು ಇನ್ನು ಅಂತ ನನಗೂ ಅನ್ನಿಸ್ತಾ ಇದೆ. ಭಾಳ ಖುಷಿ ಆಯಿತು ಕನಕ ಬ್ರದರ್ ಭೇಟಿಯಾಗಿದ್ದು. ಇಲ್ಲಿ ತನಕ ಬಂದು ನಮ್ದೊಂದು ಸಂದರ್ಶನ ತಗೊಂಡೋದಕ್ಕೆ ನನಗೂ ಖುಷಿ ಆಯಿತು. ಥ್ಯಾಂಕ್ ಯು ಬ್ರದರ್. ಇಲ್ಲ, ನೀವು ಸಿಕ್ಕಿರೋದು ಇವತ್ತು ನನಗೆ ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ಇದು ನಮ್ಮ ಕರಿಮಣಿ ಮಾಲೀಕನ ಮನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಖುಷಿ ಆಯ್ತು ಅವ್ರನ್ನ ಭೇಟಿಯಾಗಿದ್ದು. ನೋಡಿ, ಅವ್ರದ್ದು ಚಿಕ್ಕ ಮನೆ, ಪುಟ್ಟು ಗೂಡು. ನಾವು ಅಂದ್ಕೊಂಡಿರ್ತೀವಿ ಎಷ್ಟೋ ಸಾರಿ ಒಳ್ಳೆ ವೈರಲ್ ಆಗಿದೆ, ದುಡ್ಡು ಬಂದಿರುತ್ತೆ ಅಂತ, ಬಟ್ ಆ ಥರ ಯಾವುದೂ ಇಲ್ಲ ಸ್ನೇಹಿತರೆ. ಇರೋ ಪರಿಸ್ಥಿತಿ ಇದು, ನಾನು ತೋರಿಸಿದ್ದೀನಿ ಅಷ್ಟೇ. ಸಿಗೋಣ ಅವ್ರ ಜೊತೆ ಮತ್ತೆ ಮುಂದಿನ ಸಾರಿ. ಇನ್ನೂ ಎತ್ತರಕ್ಕೆ ಬೆಳೀಲಿ ನಮ್ಮ ಕನಕ ಬ್ರದರ್. ಮತ್ತೆ ಇದಕ್ಕಿಂತ ದೊಡ್ಡ ಮನೆ ಕಟ್ಟಿಸ್ತಾರಲ್ಲ, ಅವಾಗ ಹೋಮ್ ಟೂರ್ ಮಾಡೋಣ. ಅವಾಗ ನೋಡಿ, ಇದು ಡಬಲ್ ಬೆಡ್ರೂಮು, ಇದು ನೋಡಿ ನಾನು ವರ್ಕ್ ಸ್ಪೇಸ್, ಇದೆಲ್ಲ PC ಇಟ್ಟಿದ್ದೇನಲ್ಲ, ಮೊನ್ನೆ 1.5 ಲಕ್ಷ ಕೊಟ್ಟು ಮ್ಯಾಕ್ಬುಕ್ ತಗೊಂಡು ಬಾಯಾರಿಕೆಯಿಂದ ಅದು ಬೇಗ ಆದ್ರೆ. ಸೊ ಈ ಥರದ್ದೆಲ್ಲ ಇನ್ನೊಂದ್ಸರಿ ಬೆಳೆದ್ಮೇಲೆ ತೋರ್ಸೋಣ ಸ್ನೇಹಿತರೆ. ಈಗ ಮರದ ಬೇರೆ ಯಾವ ಥರ ಇರುತ್ತಂತ ನಾವು ಬೇರೆ ತೋರಿಸಿದ್ವಿ ಸ್ನೇಹಿತರೆ. ಮರ ಎತ್ತರಕ್ಕೆ ಬೆಳೆದ್ಮೇಲೆ ಆ ಮರನೂ ಒಂದ್ಸರಿ ತೋರ್ಸೋಣ ಅಂತ ನಮಗೂ ಆಸೆ ಇದೆ. ಒಳ್ಳೇದಾಗ್ಲಿ ಅವ್ರಿಗೆ. ಅವ್ರು ಏನು ಅನ್ಕೊಂಡಿದ್ದಾರೆ ಲೈಫಲ್ಲಿ ಅದೆಲ್ಲ ನೆರವೇರ್ಲಿ. ಭಾಳ ಖುಷಿ ಆಯ್ತು ಬ್ರದರ್. ಥ್ಯಾಂಕ್ ಯು ಸೊ ಮಚ್.